ನೋಡಿ, ಪ್ರಿಯಾಂಕಾ ಖರ್ಗೆ ಮೊದಲಿಂದ ನಾನು ನೋಡ್ತದಲ್ಲ, ಅವ್ರ ನೇಚರು ಮತ್ತು RSS ಬೆಳಗಿನ ಸಾಯಂಕಾಲ ಟೀಕಾ ಮಾಡೋದು. ಬಹುಶಃ RSS ಟೀಕಾ ಮಾಡೋದ್ರಿಂದ ಅವರು ಭಾಳ ದೊಡ್ಡ ಮನುಷ್ಯ ಹಾಕೇನಂತ ಅವ್ರು ತಿಳ್ಕೊಂಡಾರ. ಭಾಳ ದೊಡ್ಡ ತಪ್ಪದು. ಮತ್ತು ಇದರಿಂದ ಅವ್ರಿಗೆ RSSಗೆ ಏನೂ ನಷ್ಟ ಇಲ್ಲ. ಪ್ರಿಯಾಂಕಾ ಖರ್ಗೆ ಟೀಕೆ ಮಾಡೋದ್ರಿಂದ RSSಗೆ ಏನೂ ನಷ್ಟ ಇಲ್ಲ. ಮತ್ತು ಸಂವಿಧಾನಬದ್ಧವಾಗಿ ನಡೀತಕ್ಕಂಥ ಒಂದು ಸಂಸ್ಥೆ ಯಾವುದಾದ್ರೂ ಇದ್ರೆ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹೀಗಾಗಿ ಈ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಗ್ಗೆ ಕೀಳು ಮಟ್ಟದಲ್ಲಿ ಒಂದು ರೀತಿ ಅಪಪ್ರಚಾರ ಮಾಡುವಂಥ ಪ್ರವೃತ್ತಿ ಪ್ರಿಯಾಂಕಾ ಖರ್ಗೆ ಇದೆ. ಅದರಿಂದ ರಾಜಕೀಯವಾಗಿ ನಾನು ಬಹಳ ದೊಡ್ಡ ಹೆಗ್ಗಳಿಕೆ ಗಳಿಸ್ತೇನೆ ಅನ್ನುವಂಥದ್ದು ಕಲ್ಪನೆಯಲ್ಲಿ, ಊಹೆಯಲ್ಲಿ ಅವ್ರು ಇದ್ದಾರೆ. ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಆಗದಂಥ ಮಾತು, ಕಾಂಗ್ರೆಸ್ ಕಡೆಯಿಂದ ಆಗದಂಥ ವಿಚಾರಗಳ ಬಗ್ಗೆ ಇವತ್ತು ಇವರೇನೋ ಪದೇ ಪದೇ ಕೆದಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಒಳ್ಳೇದಲ್ಲ ಅಂತ ನಾ ಹೇಳ್ತೇನೆ. ಈಗ ಮೋಹನ್ ಭಾಗವತ್ ಅವರಿಗೆ ಒಂದು ಲೆಟರ್ ಕೂಡ ಬರೆದಿರುವಂತ ನಾ ಹೇಳಿದಲ್ಲ, ಇದು ಪ್ರಚಾರ ಸಲುವಾಗಿ ಮಾಡ್ತಾ ಇರೋದು, ಕಾನೂನುಬದ್ಧವಾಗಿ ನಡ್ಕೊಂಡ್ ಬಂದ. ಹೀಗೆ ಹಿಂದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ 50-60 ವರ್ಷ ಆಡಳಿತ ಮಾಡಿದೆ. ಹಾಗಾದ್ರೆ ಅವಾಗ RSS ಕ್ವಶನ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಈಗ ಈ ಒಂದು ಎಳೆ ಹಸುಳು ಇದ್ರ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅದರಿಂದ ಏನೂ ಇಫೆಕ್ಟು RSSಗೆ ಆಗುದಿಲ್ಲ. ಓನ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡೋದಕ್ಕಿಂತ ನೋಡಿ, ಅವ್ರು ಮೊದಲು ಹೋಮ್ ಮಿನಿಸ್ಟರ್ ಆಗಿ ಸರಿಯಾಗಿ ಸಮರ್ಥವಾಗಿ ಹೋಮ್ ಮಿನಿಸ್ಟರ್ ಕೆಲಸ ಮಾಡಲಿ ಫಸ್ಟ್. ಇವತ್ತು ಗುಲ್ಬರ್ಗ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಗುಂಡಾಗಳು ಇರುವಂಥದ್ದು, ರೌಡಿ ಶೀಟರ್ಗಳು ಅತಿ ಹೆಚ್ಚು ಇವತ್ತು ರಾಜ್ಯದಲ್ಲಿ ಎಲ್ಲಿದ್ದಾರೆ ಅದು ಗುಲ್ಬರ್ಗ ಜಿಲ್ಲೆಯಲ್ಲಿ. ಮೊದಲು ನಿಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಟ್ಕೊಡ್ರಿ, ಆ ಗುಂಡಾಯಿಸಮ್ ಅನ್ನ ತಡಿ ಇಡುವಂತ ಕೆಲಸ ಮಾಡಿ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಏನು ಹದಗೆಟ್ಟು ಹೋಗಿದೆ, ಅದನ್ನ ಮೊದಲು ಸರಿ ಮಾಡುವಂತ ಕೆಲಸ ನೀವು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಮಾಡ್ರಿ. ಆಮೇಲೆ ಉಳಿದ ಕ್ವಶನ್ ಮಾಡ್ಲಿಕ್ಕೆ ನೀವು ಬರ್ತದೆ. ಮೊದಲು ನಿಮ್ಮ ಮನೆ ಸರಿ ಮಾಡ್ಕೊರಿ ಫಸ್ಟ್. ಈ ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ವಿಚಾರವಾಗಿ ಈಗ ಡಿಸೆಂಬರ್ ಮತ್ತೊಳ್ಳೆ ಅರ್ಜಿ ಸಲ್ಲಿಸೋದಕ್ಕಿಂತ ನೋಡಿ, ಒಂದು ಈ ಗ್ಯಾರಂಟಿ ಯೋಜನೆ ಅದು ಭಾರ ಆಗೈತಿ ರಾಜ್ಯ ಸರ್ಕಾರಕ್ಕೆ. ಭಾಳ ಅಂದ್ರೆ ಭಾಳ ಭಾರ ಆಗೈತಿ. ಅದರಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಇವನ್ ನೀವು ಶಾಸಕ ಪಕ್ಷದ ಪ್ರೊಸೀಡಿಂಗ್ಸ್ ತೆಗೆದು ನೋಡಿದ್ರೆ ಕಾಂಗ್ರೆಸ್ ಶಾಸಕರು ಹೇಳಾಕತ್ತಾರೆ, ಯಾಕ್ರಿ ಈ ಗ್ಯಾರಂಟಿ ತಗೊಂಡು ಏನ್ ಮಾಡ್ತೀವಿ, ನಮ್ಮ ಕ್ಷೇತ್ರದಲ್ಲಿ ನಾವು ಏನೋ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಶಾಸಕರು ಹೇಳಿಕ್ಕೆ ಚಾಲೂ ಮಾಡಿದ್ದಾರೆ. ಹೀಗಾಗಿ ಅದನ್ನ ತಕ್ಷಣವೇ ವಾಪಸ್ ತಗೊಂಡ್ರೆ, ಹಿಂದಕ್ಕೆ ತಗೊಂಡ್ರೆ ಅದು ಅವ್ರಿಗೆ ಅಪಮಾನ ಆಗ್ತದೆ. ಅದು ಸಿದ್ದರಾಮಯ್ಯ ಇದ್ದಾಗಿತ್ತು, ಈ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಆಗಬಾರ್ದು ಅನ್ನೋದು ಕಾರಣ ಸಲುವಾಗಿ ಇದನ್ನ ಸ್ಕ್ರೂಟಿನಿ ಮಾಡ್ತೀನಿ ಅಂತ ಹೇಳಿ, ಅರ್ಹರಿಗೆ ಕೊಡ್ತೀನಿ ಅಂತ ಹೇಳಿ, ನೀವು ಇದನ್ನ ಅರ್ಹರಿಗೆ ಕೊಡ್ತೀನಿ ಅನ್ನುವಂಥದ್ದನ್ನ ನೀವು ಹೊಸದಾಗಿ ಸರ್ಕಾರ ಬಂದಾಗ ಅವತ್ತು ಗೈಡ್ಲೈನ್ಸ್ ಫಿಕ್ಸ್ ಮಾಡ್ಬೋದತ್ತಲ್ಲ. ಇಷ್ಟು ವರ್ಷ ಆದ್ಮೇಲೆ, 3 ವರ್ಷ ಆದ್ಮೇಲೆ ಇವತ್ತು ಅದನ್ನ ರೀಕನ್ಸಿಡರೇಷನ್ ಮಾಡ್ತೀರಿ ಅಂದ್ರೆ ಈ ಒಂದು ಯೋಜನೆಗಳನ್ನ ರದ್ದು ಮಾಡುವಂತ ಹಂತಕ್ಕೆ ನೀವು ಹೊಂಟಿದ್ದೀರಿ. ಈಗ ಅರ್ಜಿ ಕೊಡ್ತಾರ, ಅರ್ಜಿ ಕೊಡೋದು ಸ್ಕ್ರೂಟಿನಿ ಮಾಡೋದ್ರಾಗ ಒಂದು 3-4 ತಿಂಗಳು ಹೋಯ್ತು, ಅಷ್ಟು ಹಣ ಉಳಿತಲ್ಲ ಗ್ಯಾರಂಟಿದು. ಹೀಗಾಗಿ ಈ ಒಂದು ಇಂಡೈರೆಕ್ಟ್, ಪರೋಕ್ಷವಾಗಿ ಈ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸುವಂತ ಒಂದು ಪ್ರಯತ್ನ DK ಶಿವಕುಮಾರ್ ಕಡೆಯಿಂದ ಆಗ್ತಾ ಇದೆ. ಅಂದ್ರೆ ಈ ಪರಿಷ್ಕರಣೆ ನೆಪ ಇಟ್ಟುಕೊಂಡು ಅದು ಆ ಪರಿಷ್ಕರಣೆದಲ್ಲಿ ಒಂದು 5-6 ತಿಂಗಳು ಹೋಯ್ತು. ಮುಂದೆ ಅದರಲ್ಲಿ 6 ಇದ್ದಾರೆ, ಇಷ್ಟೇ ಇದಾರ, ಮತ್ತೊಂದು 6 ಇದ್ದಾರೆ ಅಂತ ಮತ್ತೆ ಸ್ಕ್ರೂಟಿನಿ ಮಾಡೋದು. ಈಗ ಇದರಲ್ಲಿ ಕಾಲ ಇದು ಮಾಡ್ಕೊಂಡು ಅವ್ರಿಗೆ ಹಣ ಉಳಿತಾಯ ಮಾಡ್ಬೇಕಾಗಿದೆ. ಗ್ಯಾರಂಟಿ ಹಣ ಬಜೆಟ್ಗೆ ಹೆಂಗ್ ಹೊಂದಿಸ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಈಗ ಎಲ್ಲ ಶಾಸಕರ ಸಮಾಧಾನ ಮಾಡಬೇಕು, ಇನ್ನು ಕ್ಯಾಬಿನೆಟ್ ಪೂರ್ತಿ ರಚನೆ ಆಗಿಲ್ಲ, ಎಲ್ಲ ಅಸಮಾಧಾನದ ಒಂದು ಹೊಂಡ ಅಲ್ಲಿ ಚಾಲು ಆಗಿದೆ. ಹೀಗಾಗಿ ಅದಕ್ಕೆ ಉತ್ತರ ರೀತಿಯಲ್ಲಿ ಇದು ಗ್ಯಾರಂಟಿ ಯೋಜನೆ ಸ್ಥಗಿತಗೊಳಿಸುವಂತ ಕೆಲಸ ನಡೀತದೆ.